ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಅಹಮದಾಬಾದ್ ಕೊಟ್ಟಿದ್ದಾರೆ, ಗುಜರಾತ್ 10%. ಅದು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಲೆಕ್ಕ ಹಾಕಿದಾಗ 10 ಬರೋದಿಲ್ಲ. ಅವ್ರು 10%. ಇಲ್ಲಿ ಏನಾಗುತ್ತೆ ಅಂದ್ರೆ 10% ಸ್ಟೇಟ್ ಗವರ್ಮೆಂಟ್ ಶೇರು, ಕಂಪನಿ ಯಾವುದು BMRCL ಕಂಪನಿ. BMRCL ಕಂಪನಿ ಆಕ್ಟ್ ಒಳಗಡೆ ಕಂಪನಿ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ 10% ಹೂಡಿಕೆಯನ್ನು ಮಾಡೋದು, ಕೇಂದ್ರ ಸರ್ಕಾರ 10% ಹೂಡಿಕೆ ಮಾಡೋದು. ಬೇಕಾದಂತ ಭೂಮಿ ಲ್ಯಾಂಡ್ ಅಕ್ವಿಷನ್ ಏನೇ ಕಾಸ್ಟ್ ಬಂದ್ರು ಕೂಡ ಅದನ್ನ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು. ಇನ್ನ 80% ಅನ್ನದ ಹಣವನ್ನ ಕಂಪನಿ ಸಾಲ ಪಡೆಯತಕ್ಕಂಥದ್ದು. ಆ ಯೋಜನೆಗೆ ಆ ಸಾಲವನ್ನ ತೀರಿಸಬೇಕಾಗಿರ್ತಕ್ಕಂಥದ್ದು ಏನು ನಮ್ಮ ಪ್ರಾಜೆಕ್ಟ್ ಮುಗಿದ ಮೇಲೆ ಲಾಂಗ್ ಟರ್ಮ್ ಲೋನ್ಸ್ ಏನು ತಗೊಂಡಿರ್ತಾರೆ, ಆ ಲಾಂಗ್ ಟರ್ಮ್ ಲೋನ್ಗಳನ್ನ ಸಾರ್ವಜನಿಕರಿಂದ ಬಂದಂತ ಟರ್ನ್ ಓವರ್ ಇಂದ ತೀರಿಸ್ತಕ್ಕಂಥದ್ದು ಇದು ಮಾಡಿರ್ತಕ್ಕಂಥದ್ದು. ಅದಕ್ಕೆ ತೇಜಸ್ವಿ ಸೂರ್ಯ ಏನ್ ಮೆಟ್ರೋ ನಾನೇ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಿದ್ರೆ ಏನಪ್ಪ ಮಾಡೋದು? ಎಲೆಕ್ಟ್ರಾನಿಕ್ ಸಿಟಿಗೆ ಬಸ್ಸಲ್ಲಿ ಹೋಗೋದು, ಮೆಟ್ರೋಲ್ ಹೋಗೋದು, ಇನ್ಯಾವುದೋ ಮೆಟ್ರೋಲ್ ಹೋಗೋದು, ನಾನೇ ಮಾಡ್ತಾ ಇದ್ದೀನಿ ಅನ್ನೋದು. ಪಾಪ ಏನ್ ಮಾಡೋದು? ಬೇರೆನಾರ ಹೇಳಕ್ ಹೇಳಿ ಅವ್ನು ಒಂಚೂರು. ಮೆಟ್ರೋ ಬಿಟ್ಬಿಟ್ಟು ಬೆಂಗಳೂರಿಗೆ ಅವನ ಕ್ಷೇತ್ರಕ್ಕೆ ಒಂದು 10,000 ಕೋಟಿ ತಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಪ್ರೈಮ್ ಮಿನಿಸ್ಟರ್ ಹತ್ರ ಭೇಟಿ ಮಾಡಿ, ಫೈನಾನ್ಸ್ ಮಿನಿಸ್ಟರ್ ಹತ್ರ ಒತ್ತಾಯ ಮಾಡಿ ಒಂದು 10,000 ಕೋಟಿ ತಂದು ಅವನ ಕ್ಷೇತ್ರನ ಟ್ರಾಫಿಕ್, ಗುಂಡಿ, ಟನಲ್, ಸ್ಕೈ ವಾಕ್ಸ್ಗಳು, ಪೆಡೆಸ್ಟ್ರಿಯನ್ ಇದು ಸ್ಮಾರ್ಟ್ನೆಸ್ ಎಲ್ಲಾನು ಮಾಡೋದಕ್ಕೆ ಹೇಳಿ ಸಂಪೂರ್ಣವಾದಂತ ಸಹಕಾರ ಕೊಡೋಣ. ಏನು ತಲೆ ಕೆಡಿಸ್ಕೊಳ್ಳುತ್ತಾರೆ. ರಾಜ್ಯ ಸರ್ಕಾರ ಅವ್ರ ಜೊತೆಗಿದೆ. ಕರ್ನಾಟಕದ ಕನ್ನಡಿಗರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.